ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿ ಕಳಸಕ್ಕೆ ಸೀರೆನ ಡಬಲ್ ಲೇಯರಲ್ಲಿ ಯಾವ ರೀತಿ ಈಸಿಯಾಗಿ ಉಡೋವಂಥದ್ದು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವತ್ತು ನಾನು ಲಕ್ಷ್ಮೀ ದೇವಿ ಕಳಸಕ್ಕೆ ಸೀರೆನ ಯಾವ ರೀತಿ ಈಸಿಯಾಗಿ ಉಡಿಸ್ಬೋದು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಸೀರೆನ ನಾವು ಪ್ಲೇಟ್ಸನ್ನು ಮಾಡ್ಕೋಬೇಕು, ಅಂದರೆ ನೆರಿಗೆಗಳನ್ನ ಮಾಡಿಕೊಂಡು ಮೊದಲೇ ಇಟ್ಕೋಬೇಕು. ಫಸ್ಟು ಸೆರಗನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಸೆರಗನ್ನು ನಾನು ಐರನ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಈ ಮೆಥಡಲ್ಲಿ ಫೋಲ್ಡ್ ಮಾಡಿಕೊಂಡು ಐರನನ್ನು ಮಾಡಿದಾಗ ನೀಟಾಗಿ ಲೈನ್ಸ್ ಬಿದ್ದಿರುತ್ತೆ. ಆ ಲೈನ್ಸ್ಗೆ ನಾವು ಫೋಲ್ಡನ್ನು ಮಾಡಿಕೊಂಡ್ರೆ ಈಸಿಯಾಗಿ ಸೆರಗನ್ನು ಫೋಲ್ಡ್ ಮಾಡ್ಕೋಬೋದು. ನಾವು ನಾರ್ಮಲಾಗಿ ಉಟ್ಕೊಳ್ಳೋವಾಗ ಕೂಡ ಇದೇ ಮೆಥಡಲ್ಲೇ ಫೋಲ್ಡನ್ನು ಮಾಡ್ಕೋಬೋದು. ಈ ರೀತಿ ಮುಡ್ಚ್ಕೊಂಡು ಐರನ್ ಮಾಡಿದಾಗ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀಟಾಗಿ ಲೈನ್ಸ್ ಬಿದ್ದಿರುತ್ತೆ. ನಾವು ಫೋಲ್ಡ್ ಮಾಡಿರೋದನ್ನು ಆ ಲೈನ್ಸನ್ನು ಈ ರೀತಿ ಜೋಡಿಸ್ಕೊಳ್ತಾ ನೀಟಾಗಿ ನಾವು ನೆರಿಗೆನ ಇಟ್ಕೋಬೋದು. ನೆರಿಗೆ ಆಗಲಿ ಸೆರಗನ್ನಾಗಲಿ ಈ ರೀತಿ ಫೋಲ್ಡನ್ನು ಮಾಡ್ಕೋಬೋದು. ಫಸ್ಟು ಸೆರಗನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಲ್ಲಲ್ಲಿ ಪಿನ್ಸನ್ನು ಹಾಕ್ಕೋಬಿಡಿ. ನಾನು ಇನ್ನೂ ಸಲ ಐರನ್ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲೊಂದು ಮಧ್ಯದಲ್ಲೊಂದು ಪಿನ್ ಹಾಕಿದ್ದೀನಿ. ಈಗ ಮೇಲ್ಗಡೆ ಕೂಡ ಇನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ತಾ ಸೆರಗನ್ನು ಪಿನ್ನನ್ನು ಅಲ್ಲಿ ಕೂಡ ಒಂದು ಹಾಕ್ಕೊತೀನಿ. ಈ ರೀತಿ ಅಲ್ಲಲ್ಲಿ ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ಸೇಫಾಗಿರುತ್ತೆ. ನಂತರ ಕಟ್ ಸೆರಗಿಂದ ಸ್ಟಾರ್ಟ್ ಮಾಡಿಕೊಂಡು ಫುಲ್ ಸ್ಯಾರಿನ ನಾವು ನೆರಿಗೆನ ಇಟ್ಕೋಬೇಕು. ಎಲ್ಲ ಕೂಡ ಒಂದೇ ಸೈಜಲ್ಲಿ ಬರೋ ಥರ ಫೋಲ್ಡ್ ಮಾಡ್ಕೊಳ್ತಾ ನೆರಿಗೆಗಳನ್ನ ಇಟ್ಕೊಳ್ತಾ ಬನ್ನಿರಿ. ಈ ರೀತಿ ಎರಡು ಕೈಯಲ್ಲಿ ಜೋಡಿಸ್ಕೊಳ್ತಾ ಬರ್ಬೋದು. ಕೆಲವು ಸ್ಯಾರಿ ನಮ್ಗೆ ಈಸಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಆಗ ಈ ರೀತಿ ಒಂದು ಸ್ವಲ್ಪನೇ ಪ್ಲೇಟ್ಸನ್ನು ಮಾಡ್ಕೊಳ್ತಾ ಪಿನ್ಸನ್ನು ಹಾಕ್ಕೊಳ್ಳಿ ಅಲ್ಲಲ್ಲಿ. ಆಗ ನಮಗೆ ಜಾರ್ ಹೋಗ್ದಿರ ಇರುತ್ತೆ. ನಾನು ಬಟ್ಟೆ ಕ್ಲಿಪ್ಪನ್ನು ಇಟ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪನೇ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ. ಇದು ಕಾಟನ್ ಸ್ಯಾರಿ ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಿಂದ ನಾನು ಆ ಕಡೆಯಿಂದ ಈ ಕಡೆಯಿಂದ ಅರ್ಧ ಫಸ್ಟು ಸ್ಟಾರ್ಟಿಂಗಲ್ಲಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಕ್ಲಿಪ್ಪನ್ನು ಹಾಕ್ಬಿಟ್ಟು ನಂತರ ಮತ್ತೆ ಜೋಡಿಸ್ಕೊಳ್ತಾ ಬರ್ತಾಯಿದ್ದೀನಿ. ಸ್ಯಾರಿ ಈ ರೀತಿ ಪ್ಲೇಟ್ಸ್ ಮಾಡೋವಾಗ ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಜಾರ್ತಾ ಇರುತ್ತೆ. ಸ್ವಲ್ಪಕ್ಕೆ ಪಿನ್ಸನ್ನು ಅಥವಾ ಕ್ಲಿಪ್ಸನ್ನು ಇಟ್ಕೊಳ್ತಾ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಸ್ಯಾರಿನ ಈ ರೀತಿ ನಾವು ಸೆರಗು ಬಿಟ್ಟಿರ್ತೀವಲ್ಲ ಅಷ್ಟು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಕೂಡ ಇದೇ ರೀತಿಯೇ ಫೋಲ್ಡನ್ನು ಮಾಡ್ಕೋಬೇಕು. ಎಲ್ಲ ಕೂಡ ಫೋಲ್ಡ್ ಮಾಡ್ಕೊಂಡ್ಮೇಲೆ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಡ್ಚ್ಕೊಂಡಿದ್ದೀನಿ. ಅಲ್ಲಿಗೆ ಕೂಡ ಒಂದು ಪಿನ್ನನ್ನು ಬೇಕಾದರೆ ಹಾಕ್ಕೊಳ್ಳಿ. ಈಗ ಇದನ್ನು ನಾವು ಕಳಶಕ್ಕೆ ಉಟ್ಕೊಳ್ಳೋಣ. ಕಳಶ ಚೊಂಬನ್ನು ಜೋಡಿಸ್ಕೊಂಡು ಅದಕ್ಕೊಂದು ಕೋಲನ್ನು ಈ ರೀತಿ ಕಟ್ಟಿದ್ದೀನಿ. ನಂತರ ಅದಕ್ಕೆ ಒಂದು ಬ್ಲೌಸ್ ಪೀಸನ್ನು ಕೂಡ ಸುತ್ತಿದ್ದೀನಿ. ಈಗ ನೋಡಿ, ಹಿಂದ್ಗಡೆಯಿಂದ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನಾವು ಡಬಲ್ ಲೇಯರಲ್ಲಿ ಹಾಕ್ತಾ ಇರೋದ್ರಿಂದ ಒಂದನ್ನು ಉದ್ದ ಇಟ್ಕೊಂಡು ಇನ್ನೊಂದನ್ನು ಉದ್ದ ಅನ್ನೋದನ್ನು ಕಡಿಮೆ ಮಾಡ್ಕೋಬೇಕು. ಹೀಗೆ ಜೋಡಿಸ್ಕೊಂಡು ಸೇಫ್ಟಿ ಪಿನ್ ಬೇಕಾದ್ರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಸೂಜಿ ದಾರದಿಂದ ಬೇಕಾದರೂ ಹೊಲಿದ್ಬಿಟ್ಟು ಟೈಟಾಗಿ ಗಂಟು ಹಾಕ್ಕೊಳ್ಳಿ. ನಾನು ಸೂಜಿ ದಾರದಿಂದ ಹೊಲಿದ್ಬಿಟ್ಟು ಟೈಟಾಗಿ ಗಂಟನ್ನು ಹಾಕ್ಕೊತಾ ಇದ್ದೀನಿ. ಸೇಫ್ಟಿ ಪಿನ್ ಕೂಡ ಹಾಕ್ಕೋಬೋದು. ಸ್ವಲ್ಪ ದಪ್ಪ ಇರೋವಂಥದ್ದು ತಗೊಂಡು ಹಾಕ್ಕೊಳ್ಳಿ, ಯಾಕಂದರೆ ನೆರಿಗೆಗಳು ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಪಿನ್ ಬರುತ್ತಲ್ವ, ಆ ಥರದ್ದು ತಗೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ
ಸೂಜಿ ದಾರದಿಂದ ಈ ರೀತಿ ಟೈಟಾಗಿ ಹೊಲ್ಕೊಬಿಡ್ಬೋದು. ಸೊ ಈಗ ನಾನು ಸೂಜಿ ದಾರದಿಂದ ಹೊಲ್ಕೊಂಡು ಟೈಟಾಗಿ ಗಂಟು ಹಾಕ್ಕೊಂಡ್ಮೇಲೆ ಈ ಬಟ್ಟೆ ಕ್ಲಿಪ್ ಬಿಟ್ಟಿದ್ದೀವಲ್ಲ ಅದನ್ನು ತೆಗೆದುಬಿಟ್ಟು ನೆರಿಗೆಗಳನ್ನು ಜೋಡಿಸ್ಕೊಳ್ಳೋಣ. ನೆರಿಗೆ ಎಲ್ಲ ಕೂಡ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ನೆರಿಗೆಗಳೆಲ್ಲ ಕೂಡ ಸೆಟ್ ಮಾಡ್ಕೊಂಡ್ಮೇಲೆ ನಂತರ ಸೆರಗನ್ನು ತೆಗೆದು ಹಿಂದೆ ಇರುತ್ತೆ ಅದನ್ನು ನೋಡಿ ಈ ರೀತಿ ನಾವು ನಾರ್ಮಲಾಗಿ ಯಾವ ರೀತಿ ಹಾಕ್ಕೊತೀವೋ ಆ ರೀತಿ ಹಿಂದೆಗೆ ಹಾಕಿಬಿಟ್ಟು ನಂತರ ಅದನ್ನು ಮತ್ತೆ ಮುಂದ್ಗಡೆಗೆ ಹಾಕ್ಕೊತಾ ಇದ್ದೀನಿ. ಉದ್ದ ನೋಡಿಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಮಾತ್ರ ಎಳ್ಕೊಳ್ಳಿ. ಈ ರೀತಿ ಮುಂದೆ ಸೆರಗು ಹಾಕ್ತೀವಲ್ಲ ಆ ರೀತಿ ಮುಂದೆಗೆ ಈ ರೀತಿ ಹಾಕ್ಕೊಂಡು ಅಲ್ಲೂ ಕೂಡ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಹಿಂದೆ ಕೂಡ ಎತ್ಕೊಳ್ದಿರ ಅದಕ್ಕೆ ನಾನು ಇನ್ನೂ ಒಂದು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಸೆರಗನ್ನು ಸೆಟ್ ಮಾಡ್ಕೊಂಡ್ಮೇಲೆ ಹ್ಯಾಂಡ್ಸನ್ನು ನಾವು ಕೋಲ್ ಕಟ್ಟಿರ್ತೀವಲ್ಲ ಆ ಕೋಲುಗಳಿಗೆ ಆ ಕಡೆ ಒಂದು ಈ ಕಡೆ ಒಂದು ಕೈನ ಈ ರೀತಿ ಕಟ್ತಾ ಇದ್ದೀನಿ. ಕಟ್ಬಿಟ್ಟು ಬ್ಲೌಸ್ ಪೀಸಿಂದ ಕೈಗೆ ಈ ರೀತಿ ಸುತ್ತಬಿಟ್ಟು ಹಿಂದ್ಗಡೆಯಿಂದ ಒಂದು ಗುಂಡು ಪಿನ್ ಅಥವಾ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ಈ ರೀತಿ ಎರಡೂ ಕೈಗಳಿಗೂ ಕೂಡ ಬ್ಲೌಸ್ ಪೀಸಿಂದ ಈ ರೀತಿ ಸುತ್ತಬಿಟ್ಟು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ನಂತರ ಹ್ಯಾಂಡ್ಸು ಕೂಡ ನಿಮಗೆ ಕರೆಕ್ಟಾಗಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಜೋಡಿಸ್ಕೊಂಡು ಅವಕ್ಕೂ ಕೂಡ ಪಿನ್ಸನ್ನು ಸ್ಯಾರಿ ಕಟ್ಟಿರ್ತೀವಲ್ಲ ಆ ಸ್ಯಾರಿಗೆ ಸೇರಿಸಿ ಪಿನ್ನನ್ನು ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ ಅಲಗಾಡ್ತೀರ. ನಂತರ ಸೊಂಟದ ಹತ್ರ ಟೈಟಾಗಿ ಈ ರೀತಿ ಎಳ್ಕೊಂಡು ಫಸ್ಟ್ ಒಂದು ದಾರನ ಕಟ್ಕೊಬಿಡೋಣ. ನಂತರ ನಾವು ಆಭರಣಗಳನ್ನ ಹಾಕ್ಕೋಬೋದು, ಅಂದರೆ ಡಾಬನ್ನು ಏನಾದರೂ ಹಾಕ್ಕೋಬೋದು. ಫಸ್ಟು ದಾರದಿಂದ ಟೈಟಾಗಿ ಕಟ್ಕೊಳ್ಳೋದ್ರಿಂದ ಶೇಪ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಡಾಬನ್ನು ನಾವು ಹಾಕಬೇಕಾದ್ರೆ ಟೈಟಾಗಿ ಕಟ್ಟೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಫಸ್ಟು ದಾರದಿಂದ ಕಟ್ಬಿಟ್ಟು ನಂತರ ಡಾಬನ್ನು ಹಾಕ್ಕೋಬೋದು. ನಂತರ ಕಾಲುಗಳನ್ನ ಕೂಡ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಅದು ಕೂಡ ಸೀರೆಗೆ ಬಾರ್ಡರ್ ಇರ್ತಲ್ವ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಸೆಟ್ ಮಾಡ್ಕೋಬೇಕು. ನಂತರ ಒಡವೆಗಳನ್ನು ಹಾಕ್ಕೊಳ್ಳಿ. ನಿಮ್ಗೆ ಯಾವುದ್ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಕೂಡ ಈ ರೀತಿ ಹಾಕ್ಕೊಳ್ಳಿ. ಡಾಬನ್ನ ನಾವು ದಾರ ಕಟ್ಟಿರ್ತೀವಲ್ಲ ಆ ದಾರ ಮೇಲೇ ಬರೋ ಥರ ಹಾಕ್ಕೊಳ್ಳಿ. ನಂತರ ನೆಕ್ಲೆಸನ್ನು ಕೂಡ ಹಾಕ್ತಾಯಿದ್ದೀನಿ. ನಮ್ಮಿಷ್ಟ, ನಮಗೆ ಎಷ್ಟು ಬೇಕೋ ಅಷ್ಟು ಒಡವೆಗಳನ್ನು ಹಾಕ್ಕೋಬೋದು. ಹೀಗೆ ಒಡವೆಗಳೆಲ್ಲ ಕೂಡ ಹಾಕ್ಕೊಂಡ್ಮೇಲೆ ನಂತರ ಮುಖವಾಡನ ಹಾಕಿ ತೆಂಗಿನಕಾಯಿನ ಇಟ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ಮುಖವಾಡನ ಇಟ್ಮೇಲೆ ನಂತರ ಹೂವಿಂದ ಅಲಂಕಾರ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಈ ರೀತಿ ಸೀರೆನ ಉಡಿಸ್ಬೋದು. ಹೀಗೆ ನಮಗೆ ಬೇಕಾಗಿರೋಂಥ ಹೂಗಳಿಂದ ಅಲಂಕಾರನ ಮಾಡಿಕೊಂಡ್ರೆ ಈಗ ನೋಡಿ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸೋವಂಥದ್ದು ರೆಡಿ ಆಯಿತು. ಹೀಗೆ ಈಸಿಯಾಗಿ ನಾವು ಸೀರೆನ ಡಬಲ್ ಲೇಯರಲ್ಲಿ ಬರೋ ಥರ ಸಿಂಪಲ್ಲಾಗಿ ಈಸಿಯಾಗಿ ಸೀರೆನ ಲಕ್ಷ್ಮೀ ದೇವಿಗೆ ಉಡಿಸ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.